ಕಾಲೇಜುಗಳಲ್ಲಿ ಧಾರ್ಮಿಕ ವಸ್ತ್ರವನ್ನ ಧರಿಸುವುದಕ್ಕೆ ಅನುಮತಿ ಸಿಕ್ಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇನ್ನು ಮುಂದೆ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ವಸ್ತ್ರವನ್ನ ಧರಿಸುವುದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಜನಿವಾರ, ಹಿಜಾಬ್ ಸೇರಿದಂತೆ ಧಾರ್ಮಿಕ ವಸ್ತ್ರಗಳನ್ನ ಅಂದ್ರೆ ಈ ಉಡುಪುಗಳನ್ನ ಹಾಕಿಕೊಳ್ಳಬಹುದು. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯದ ಶೈಕ್ಷಣಿಕ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದಂತಹ ಹಿಜಾಬ್ ವಿವಾದಕ್ಕೆ ಸರ್ಕಾರ ಈಗ ಅಧಿಕೃತವಾಗಿ ತೆರೆ ಎಳೆದಿರುವಂಥದ್ದು. 2022ರಲ್ಲಿ ಅವತ್ತಿನ ಸರ್ಕಾರ ಜಾರಿಗೆ ತಂದಿದ್ದ ಹಿಜಾಬ್ ನಿಷೇಧಕ್ಕೆ ಪೂರಕವಾಗಿದ್ದಂತಹ ಆದೇಶವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈಗ ಹಿಂಪಡೆದಿದೆ. ಈ ಕುರಿತು ಹೊಸ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಜನಿವಾರ, ಪವಿತ್ರಧಾರ, ಶಿವಾಧಾರ, ರುದ್ರಾಕ್ಷಿ, ಹಿಜಾಬ್ ಧರಿಸಿ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರ. ನಿಗದಿಪಡಿಸಿದ ಸಮವಸ್ತ್ರದ ಜೊತೆ ಸಂಕೇತವನ್ನು ಕೂಡ ಧರಿಸಬಹುದಾಗಿದೆ. ಮತ್ತೆ ಶುರುವಾಗುತ್ತಾ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ಗಲಾಟೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಸ್, ಈಗಾಗಲೇ ಒಂದು ಕಡೆ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ಜನಿವಾರ ತೆಗೆಸುವ ವಿಚಾರ ಸಾಕಷ್ಟು ಜನರ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡಿದೆ. ಮಕ್ಕಳ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಹತ್ವದ ಆದೇಶ ಹೊರಡಿಸಿದ್ದೀವಿ. ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ವಸ್ತ್ರ ತೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇಲಾಖೆ ವ್ಯಾಪ್ತಿಗೆ ಬರುವ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಕ್ಲಾರಿಟಿ ಇರಬೇಕು. 1ರಿಂದ 12ನೇ ತರಗತಿ ಮಕ್ಕಳಿಗೆ ನಿಖರ ವಸ್ತ್ರ ಸಂಹಿತೆ ನಿಗದಿ ಮಾಡ್ತಿದ್ದೀವಿ. ಶೈಕ್ಷಣಿಕ ವರ್ಷಾರಂಭ ಮುನ್ನ ಇದನ್ನ ಜಾರಿ ಮಾಡಬೇಕು ಅಂತ ಉದ್ದೇಶ ಇದೆ. ಸಾಂಪ್ರದಾಯಿಕ ರೀತಿಯಲ್ಲಿ ಹೇಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಹೋಗಬೇಕು ಅನ್ನೋದು ಈ ಆದೇಶದಲ್ಲಿ ಇದೆ. ಒತ್ತಡದ ಮೇಲೆ ಯಾವ ವಿದ್ಯಾರ್ಥಿ ಕೂಡ ಶಾಲೆಗೆ ಹೋಗಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕಾಗಿ ಸಂವಿಧಾನ ಮಾಡಿಲ್ಲ. ಶಾಲೆಗೆ ಹೋಗೋದಕ್ಕೆ, ಪರೀಕ್ಷೆಗೆ ಹೋಗೋದಕ್ಕೆ ಈ ಪದ್ಧತಿ ಅನ್ವಯ ಆಗಲಿದೆ. ವಸ್ತ್ರ ಸಂಹಿತೆ ಅಂತ ಕರೆಯೋಕ್ಕಾಗಲ್ಲ, ಸಾಂಪ್ರದಾಯಿಕ ಪದ್ಧತಿ ಅನ್ನಬಹುದು ಅಂತ ಇದೇ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ 2022ರ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಉಡುಪಿಯ ಕಾಲೇಜ್ ಒಂದರಲ್ಲಿ ಆದಂತಹ ಘಟನೆ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಯಿತು. ಹಿಂದೂ ಮುಸಲ್ಮಾನರ ಗಲಾಟೆಗೂ ಕೂಡ ಕಾಡ ಆಯಿತು. ಹಿಜಾಬ್ ಧರಿಸಿ ಶಾಲಾ ಕಾಲೇಜುಗಳಿಗೆ ಹೋಗಬಾರದು ಅನ್ನುವಂತಹ ಒಂದು ಏನು ಸರ್ಕಾರ ಆ ಸಂದರ್ಭದಲ್ಲಿ ಆದೇಶವನ್ನು ಹೊರಡಿಸಿತ್ತು. ಆ ಆದೇಶ ನಿಜಕ್ಕೂ ಸಾಕಷ್ಟು ಅಂದರೆ ಹಿಜಾಬ್ ಧರಿಸುವಂತಹ ಮಹಿಳೆಯರಿಗೆ ಬಹಳ ತೊಂದರೆಯನ್ನ ಉಂಟು ಮಾಡಿತ್ತು. ಹಿಜಾಬ್ ಇಲ್ಲದೆ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಬಹಳ ಬೇಸರ ಕೂಡ ಆಗ್ತಾ ಇತ್ತು. ಅದು ಅವರವರ ಪದ್ಧತಿ, ಅವರವರ ಸಂಪ್ರದಾಯ. ಅದನ್ನ ಹೊರತುಪಡಿಸಿ ಪಾಪ ಹೆಣ್ಣು ಮಕ್ಕಳು ಹಿಜಾಬನ್ನು ಅಂದರೆ ಬುರ್ಕಾವನ್ನ ಹಾಕಿಕೊಳ್ಳದೆ ಹೊರಗಡೆ ಹೋಗೋದಕ್ಕೆ ಆಗದೆ ಇರುವಂಥ ಎಷ್ಟೋ ಹೆಣ್ಣು ಮಕ್ಕಳು ಕೂಡ ನಮ್ಮೊಂದಿಗಿದ್ದಾರೆ, ನಮ್ಮ ಜೊತೆಯಲ್ಲೂ ಕೂಡ ಇದ್ದಾರೆ. ಸೊ ಅವ್ರಿಗೆ ಬಹಳ ಮುಜುಗರ ಆಗ್ತಾ ಇತ್ತು. ಹೇಗೆ ಹಿಜಾಬ್ ಇಲ್ಲದೆ, ಈ ಬುರ್ಕಾ ಇಲ್ಲದೆ ಹೊರಗಡೆ ಹೋಗೋದಕ್ಕೆ ಆಗುತ್ತೆ ಅಂತ ಕೂಡ ಕಣ್ಣೀರನ್ನು ಹಾಕಿದ್ದು ಕೂಡ ಉಂಟು. ಸೊ ಇದೆಲ್ಲವನ್ನ ಗಮನಿಸಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ಹಿಜಾಬ್ಗೆ ಹಾಗೆ ಜನಿವಾರ ಯಾರ್ಯಾರ ಸಂಪ್ರದಾಯಕ್ಕೆ ಏನೇನು ಅನುಬದ್ಧವಾಗಿ ಅನುಗುಣವಾಗಿ ಇದೆಯೋ ಅದೆಲ್ಲವನ್ನು ಕೂಡ ಧರಿಸಿಕೊಂಡು ಇನ್ನು ಮುಂದೆ ಶಾಲಾ ಕಾಲೇಜುಗಳಿಗೆ ಬರಬಹುದು. ಅದರಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇಲ್ಲ ಅನ್ನುವಂಥ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ. ವಿದ್ಯಾರ್ಥಿನಿಯರು ಸಮವಸ್ತ್ರದ ಜೊತೆಗೆ ಹಿಜಾಬ್ ಅಂದರೆ ತಲೆವಸ್ತ್ರ ಧರಿಸೋದಕ್ಕೆ ಈಗ ಮುಕ್ತ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಇನ್ನು ಈ ಬಗ್ಗೆ ಶಿಕ್ಷಣ ಸಚಿವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದು ಎಲ್ಲರ ಗಮನವನ್ನು ಕೂಡ ಸೆಳೆದಿರುವಂಥದ್ದು. 1ರಿಂದ 12ನೇ ತರಗತಿ ಮಕ್ಕಳಿಗೆ ನಿಖರ ವಸ್ತ್ರ ಸಂಹಿತೆ ನಿಗದಿ ಮಾಡ್ತಾ ಇದ್ದೀವಿ. ಶೈಕ್ಷಣಿಕ ವರ್ಷಾರಂಭದ ಮುನ್ನ ಇದನ್ನು ಜಾರಿ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಸಾಂಪ್ರದಾಯಿಕ ರೀತಿಯಲ್ಲೇ ಹೇಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಹೋಗಬೇಕು ಅನ್ನೋದು ಈ ಆದೇಶದಲ್ಲಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವರು.
ಎಸ್ ನೋಡಿ, ಈಗಾಗಲೇ ಒಂದು ಕಡೆ ನೆನೆ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪನವರು ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಏನು ಮಾತಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮುಂದುವರೆದು ಕೇಳೋಣ. In regarding on April 24th, there was an incident where a Janivara was sacred thread was cut and asked him to remove. Asked him to remove. That was really it took up in the society also, and even for the students there was a lot of stress on them. And Honorable Minister Mr. Dinesh Gundu Rao and even all the other colleagues, irrespective of what it is, they all had given reaction, and especially Dinesh Gundu Rao, he said, see, all these issues are cropping up, you have to take a decision, and that is your department, and please let us go and speak to the Honorable Chief Minister and do it. And so many other issues which I really don't want to target a particular or take up anything. Children, they come to the school only for education, and we have to deliver that. When they come with their own religious tradition, which has been practiced or there, but there was not a proper specific rules which we have implemented from today onwards. Honorable Chief Minister was very careful, and he has told all religion, all caste should be respected, and especially children, when they come to the school for education, there shouldn't be any kind of stress. So over a period of so many years, whenever we take a decision, in my department especially, we have done even textbook revision also. Textbook revision also was done in the interest of children's only, for their future. It was not against an ideology or for ideology or anything like that. So this is the one, and from today onwards, there are certain guidelines till 12th standard, which is PUC for us, how these things can be practiced, and that's what we are coming out with this notice, and I think it is already there on your phone. This is in regarding on April 24th, there was an incident where a Janivara was sacred thread was cut and asked him to remove. Asked him to remove. That was really it took up in the society also, and even for the students there was a lot of stress on them. And Honorable Minister Mr. Dinesh Gundu Rao and even all the other colleagues, irrespective of what it is, they all had given reaction, and especially Dinesh Gundu Rao, he said, see, all these issues are cropping up, you have to take a decision, and that is your department, and please let us go and speak to the Honorable Chief Minister and do it. And so many other issues which I really don't want to target a particular or take up anything. Children, they come to the school only for education, and we have to deliver that. When they come with their own religious tradition, which has been practiced or there, but there was not a proper specific rules which we have implemented from today onwards. Honorable Chief Minister was very